ಮತ್ತೆ ಡೈಲಿ ಹೋಮ್ವರ್ಕ್ ಗಳಾಗಿರ್ಬೋದು, ಆ ರೀತಿ ಅವ್ರಿಗೆ ಏನು ತಂದೆ ತಾಯಿಗಳು ಓದ್ಸಕ್ ಆಗ್ತಿರ್ಲಿಲ್ವಲ್ಲ, ಅದೊಂದು ಗ್ಯಾಪ್ ಇತ್ತು ಮಕ್ಕಳ ಮತ್ತೆ ತಂದೆ ತಾಯಿಗಳ ನಡುವೆ. ಆ ಒಂದು ಬ್ರಿಡ್ಜ್ ಅನ್ನ ನಾವು ಬಿಲ್ಡ್ ಮಾಡಿದ್ವಿ. ನಮ್ಮದೇ ಊರಿನ ಒಬ್ಬ ಸಂಪನ್ಮೂಲ ಎಜುಕೇಟೆಡ್ ವಿದ್ಯಾರ್ಥಿಯನ್ನ ಅವನಿಗೆ ನೀನ್ ಸಂಜೆ ಸಂಜೆ ಪಾಠ ಮಾಡು ಅಂತ ಹೇಳ್ಬಿಟ್ಟು ಅದೊಂದು ಗ್ಯಾಪ್ ಅನ್ನ ಬಿಲ್ಡ್ ಮಾಡಿರ್ತಿದ್ವಿ. ಪ್ರತಿ ಸಲ ಇದೊಂಥರ ಏನೋ ಕಮರ್ಷಿಯಲ್ ಟ್ಯೂಷನ್ ಅಲ್ಲ. ಟ್ಯೂಷನ್ ಅಲ್ಲಿ ಏನಾಗತ್ತೆ, ತಂದೆ ತಾಯಿಗಳು ಅವ್ರಿಗೆ ದುಡ್ಡನ್ನ ಕೊಡ್ತಾರೆ ಟೀಚರ್ಗೆ. ಇಲ್ಲಿ ನಾವು ತಂದೆ ತಾಯಿಗಳ ಹತ್ರ ಇಸ್ಕೊತಾ ಇಲ್ಲ, ಒಂದು ಸಮಾಜ ಸೇವೆಯ ಭಾವದಿಂದ ನಾವೇ ಯುವಕರು ಆ ಯಾರೋ ಟ್ಯೂಷನ್ ಮಾಡ್ತಿರುವಂತ ಟೀಚರ್ಗೆ ದುಡ್ಡು ಕೊಡ್ತೀವಿ. ಸೊ ನಮ್ಮ ಊರಿಗೆ ನಾವೇನ್ ಗಿವ್ ಬ್ಯಾಕ್ ಅನ್ನ ಮಾಡ್ತಾ ಇದೀವಿ ಅದು. ಮತ್ತೆ ಇಲ್ಲಿ ತಂದೆ ತಾಯಿಗಳಿಗೂ ಹೆಲ್ಪ್ ಆಗ್ಬೇಕು, ಮಕ್ಕಳಿಗೂ ಕೂಡ ಹೆಲ್ಪ್ ಆಗ್ಬೇಕು. ಜೊತೆಗೆ ನಮ್ಮದೇ ಊರಿನ ಒಬ್ಬ ಯುವಕ ಯಾರೋ ಒಂದು ಕೆಲಸನ ಮಾಡ್ತಿರ್ತಾನೆ, ಅವನಿಗೆ ಒಂದು ಪಾರ್ಟ್ ಟೈಮ್ ಜಾಬ್ ಸಿಗ್ತದೆ. ಆ ಒಂದು ವ್ಯವಸ್ಥೆಯನ್ನ ಮಾಡಿದ್ವಿ. ಸೊ ನಂತರದಲ್ಲಿ ಇವಾಗ ನಾನು ಸ್ವತಃ ನಮ್ಮದೇ ಶಿವಮೊಗ್ಗದಲ್ಲಿ ಈ ನವೋದಯ ಆಗಿರ್ಬೋದು, ಮೊರಾರ್ಜಿ ಆಗಿರ್ಬೋದು, ನೀಟ್ ಎಕ್ಸಾಮು, JEE ಎಕ್ಸಾಮು, CET ಈ ರೀತಿಯ ಏನೋ ಟ್ಯೂಷನ್ ಆಗಿರ್ಬೋದು, ಇದನ್ನ ಸ್ಪರ್ಧಾತ್ಮಕ ಪರೀಕ್ಷೆ ಅಥವಾ ಯಾವುದೇ ರೀತಿಯ ಪ್ರವೇಶ ಪರೀಕ್ಷೆಗಳಿಗೆ ಒಂದು ಬ್ರಾಂಡೆಡ್ ಅಥವಾ ಒಂದು ಕ್ವಾಲಿಟಿ ಸಂಸ್ಥೆ ನಮ್ಮ ಶಿವಮೊಗ್ಗದಲ್ಲಿ ನನಗೆ ಅಷ್ಟು ಕಾಣ್ತಾ ಇಲ್ಲ. ಸೊ ಹಾಗಾಗಿ ನಮ್ಮ ಶಿವಮೊಗ್ಗದ ಎಲ್ಲಾ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ, ಮಧ್ಯಮ ಮತ್ತು ಬಡತನದ ವಿದ್ಯಾರ್ಥಿಗಳಿಗೆ ಅವರಿಗೂ ಕೂಡ ಸಹಾಯ ಆಗ್ಬೇಕು. ಈ ನೀಟು ಮತ್ತೆ JEE ಅನ್ನೋದು ಏನಾಗ್ಬಿಟ್ಟಿದೆ, PUC ಆದ ನಂತರ ಏನೋ ಸ್ಥಿತಿವಂತರು 4 ವರ್ಷ ಅವರ ಮಕ್ಕಳನ್ನ ಪ್ರಿಪರೇಷನ್ ಮಾಡಿಸ್ತಾರೆ. ಆದ್ರೆ ಬಡವ ಮಗನಿಗೆ, ಮಧ್ಯಮ ವರ್ಗದ ಮಕ್ಕಳಿಗೆ ಈ ರೀತಿ ನಾನು ಮಾಡಿಸಬಹುದು, ಈ ರೀತಿಯ ಅವಕಾಶಗಳು ಇದೆ ಅನ್ನೋದು ಪರಿಕಲ್ಪನೆನೂ ಕೂಡ ಇಲ್ಲ. ಸೊ ಹಾಗಾಗಿ ನನ್ನ ಮುಂದಿನ ಏನೋ ಧ್ಯೇಯ ಮಾಡ್ಕೊಂಡಿದ್ದೀನಿ, ಪ್ರತಿಯೊಂದು ಹಳ್ಳಿಗಳಿಗೂ ಕೂಡ ತಲುಪಿಸ್ಬಿಟ್ಟು ಈ ರೀತಿ ಅವಕಾಶ ಇದೆ, ನಿಮ್ಮ ಮಕ್ಕಳನ್ನ ನೀವು ಪ್ರಿಪರೇಷನ್ ಮಾಡಿಸಿ, ಅತಿ ಕಡಿಮೆ ಏನೋ ದರದಲ್ಲಿ ಫೀಸ್ ಅಲ್ಲಿ ಮಕ್ಕಳಿಗೆ ನಮ್ಮ ಶಿವಮೊಗ್ಗದಲ್ಲಿ ನಮ್ಮ ಪ್ರತಿ ಮಲೆನಾಡು ಭಾಗದ ಎಲ್ಲಾ ವಿದ್ಯಾರ್ಥಿಗಳಿಗೆ ಒಂದು ತರಬೇತಿ ಸಂಸ್ಥೆಯನ್ನ ಶುರು ಮಾಡಿದೀವಿ. ತಾತ್ಕಾಲಿಕವಾಗಿ ಇವಾಗ ನಾವು ಕಮಲಾ ನೆಹರು ಕಾಲೇಜ್, ಮಹಿಳಾ ವುಮೆನ್ಸ್ ಕಾಲೇಜಲ್ಲಿ ಇವಾಗ ಶುರು ಮಾಡ್ತಾ ಇದೀವಿ. ಸೊ ಈ ಒಂದು ಪ್ರಯತ್ನದ ಮೊದಲನೇ ಭಾಗವಾಗಿ ನಾವು ಇವಾಗ ಮೊರಾರ್ಜಿ ಮತ್ತೆ ನವೋದಯ ತರಬೇತಿಯನ್ನ ಶುರು ಮಾಡಿದೀವಿ. 5ನೇ ಕ್ಲಾಸ್ ಆದ್ಮೇಲೆ 6ನೇ ಕ್ಲಾಸಿಗೆ ಹೋಗ್ಬೇಕಾದ್ರೆ ಹುಡುಗರು ಈ ಒಂದು ಎಕ್ಸಾಮ್ ನ ಬರೀತಾರೆ. ಸೊ ಹಾಗಾಗಿ 5ನೇ ಕ್ಲಾಸ್ ಅಲ್ಲಿ ಅವರಿಗೆ ಕೋಚಿಂಗ್ ನ ಅವಶ್ಯಕತೆ ಇರುತ್ತೆ. ಸೊ ಅದರ ಪ್ರಯುಕ್ತ ನಾವು ಇವಾಗ ಜುಲೈ 5ನೇ ತಾರೀಕು ಈ ಭಾನುವಾರ ನೀಲಾಸ್ ನವೋದಯ ಪ್ರತಿಭಾ ಪರೀಕ್ಷೆ ಅಥವಾ ನೀಲಾಸ್ ನವೋದಯ ಟ್ಯಾಲೆಂಟ್ ಟೆಸ್ಟ್ ನ ಹಮ್ಮಿಕೊಂಡಿದೀವಿ. ಈ ಒಂದು ಟ್ಯಾಲೆಂಟ್ ಟೆಸ್ಟ್ ಪ್ರತಿಯೊಬ್ಬರಿಗೂ 4 ಮತ್ತೆ 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಫ್ರೀ ಆಗಿರುತ್ತೆ. ಜಸ್ಟ್ ಅವರು ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೋಬೇಕಾಗುತ್ತೆ. ನಮ್ಮ ವಾಟ್ಸಪ್ ನಂಬರ್ಗೆ ಅವ್ರಿಗೆ ಶಾಲೆ, ಅವರ ಹೆಸರು, ತಂದೆ ಹೆಸರನ್ನ ಕಳಿಸೋದ್ರ ಮೂಲಕ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕಾಗುತ್ತೆ. ಅದರದ್ದೇ ಅಂತ ಅವ್ರಿಗೆ ಈ ಒಂದು ಎಕ್ಸಾಮ್ ಫ್ರೀ ಆಗಿರುತ್ತೆ. ಈ ಒಂದು ಎಕ್ಸಾಮ್ ಅಲ್ಲಿ ಗಣಿತ ಅಂದ್ರೆ ಅವ್ರು ಏನ್ ಓದಿರ್ತಾರೆ ಅಟ್ ಪ್ರೆಸೆಂಟ್ 4 ಮತ್ತೆ 5ನೇ ತರಗತಿಯಲ್ಲಿ, ಗಣಿತ ಆಗಿರ್ಬೋದು, ಇಂಗ್ಲಿಷು, ಕನ್ನಡ, ಭಾಷಾ ಸಾಮರ್ಥ್ಯ ಎಷ್ಟಿದೆ, ಮಾನಸಿಕ ಸಾಮರ್ಥ್ಯ ಎಷ್ಟಿದೆ, ಇದೇ ಸಬ್ಜೆಕ್ಟ್ ಗಳನ್ನ ನಾವು ಒಂದು 100 ಪ್ರಶ್ನೆಗಳ 100 ಅಂಕಗಳ 2 ಗಂಟೆಯ ಟ್ಯಾಲೆಂಟ್ ಟೆಸ್ಟ್ ನ ಮಾಡ್ತಾ ಇದೀವಿ. ಮತ್ತೆ ಇನ್ನೊಂದು ಅವಕಾಶವನ್ನು ಕೂಡ ನೀಲಾಸ್ ಅಕಾಡೆಮಿ ಕಡೆಯಿಂದ ನಾವು ಮಾಡ್ಕೊಡ್ತಾ ಇದ್ದೀವಿ. ಯಾವ ವಿದ್ಯಾರ್ಥಿಗಳು ಈ ಒಂದು ಎಕ್ಸಾಮ್ ಅಲ್ಲಿ ಟಾಪ್ ಬರ್ತಾರೋ, ಟಾಪ್ 5 ವಿದ್ಯಾರ್ಥಿಗಳಿಗೆ ನಾವು ಉಚಿತವಾಗಿ ಅವರಿಗೆ ಈ ಒಂದು ತರಬೇತಿಯನ್ನ ಕೂಡ ಕೊಡ್ತಾ ಇದ್ದೀವಿ. ಸೊ ಇದೇ ಕಮಲಾ ನೆಹರು ಕಾಲೇಜಲ್ಲಿ ಇರುತ್ತೆ. ಪ್ರತಿಯೊಬ್ರು ವಿದ್ಯಾರ್ಥಿಗಳು ಆಸಕ್ತರು ಬರ್ಬೋದು. ಇದ್ರ ಜೊತೆಗೆ ಎಕ್ಸಾಮ್ ಆದ ನಂತರ ವಿದ್ಯಾರ್ಥಿಗಳಿಗೆ ಮತ್ತೆ ಪೋಷಕರಿಗೆ ಇಬ್ರಿಗೂ ಕೂಡ ಒಂದು ಈ ನವೋದಯ ಆಗಿರ್ಬೋದು, ಮೊರಾರ್ಜಿ ಶಾಲೆ ಆಗಿರ್ಬೋದು, ಹಲವಾರು ವಸತಿ ಶಾಲೆಗಳಿದೆ. ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆ ಆಗಿರ್ಬೋದು, ಕಿತ್ತೂರಾಣಿ ವಸತಿ ಶಾಲೆ ಆಗಿರ್ಬೋದು, ಎಲ್ಲಾ ಶಾಲೆಗಳಿಗೂ ಕೂಡ ನಾವು ಒಂದು ಉಚಿತವಾದಂತಹ ಅರಿವು ಮೂಡಿಸುವಂತಹ ಮತ್ತು ಜಾಗೃತಿ ಮೂಡಿಸುವಂತಹ ಒಂದು ಕಾರ್ಯಾಗಾರವನ್ನ ಹಮ್ಮಿಕೊಂಡಿದೀವಿ, ವರ್ಕ್ಶಾಪ್. ಸೊ ಇದು ಕೂಡ ಎಲ್ಲರಿಗೂ ಫ್ರೀ ಆಗಿರುತ್ತೆ. ಸೊ ಇದು ಆದಷ್ಟು ನಮ್ಮ ಎಲ್ಲಾ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ, ಮಧ್ಯಮ ವರ್ಗದ ನಮ್ಮ ಶಿವಮೊಗ್ಗ ಸಿಟಿಯಲ್ಲಿರುವಂತಹ ಎಲ್ಲಾ ಪೋಷಕರಿಗೆ ಮತ್ತೆ ವಿದ್ಯಾರ್ಥಿಗಳಿಗೆ ತಲುಪಿದ್ರೆ, ಸೊ ಇದು ಯಾರಿಗೆ ತುಂಬಾ ನೀಡಿ ಇದ್ದಾರೆ, ಯಾರು ನನ್ನ ಮಗನಿಗೆ ತುಂಬಾ ಏನೋ ಹೈಯರ್ ಇದರಲ್ಲಿ ಕಳ್ಸಕ್ಕಾಗಲ್ಲ, ಲಕ್ಷಾಂತರ ಫೀಸ್ ಗಳನ್ನ ಕಟ್ಟಿ ಕಳ್ಸಕ್ಕಾಗಲ್ಲ ಅಂತಾರೆ, ಅಂತ ಇದಕ್ಕೆ ನವೋದಯ ಅನ್ನೋದು ಒಂದು CBSE ಸಿಲೆಬಸ್ ಇರುವಂತ ಒಂದು ಶಾಲೆ. ಸೊ ಇದು ಅವ್ರಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಮಕ್ಕಳಿಗೆ. ಸೊ ಹಾಗಾಗಿ ನಮ್ಮ ಶಿವಮೊಗ್ಗದ ನಗರದ ಎಲ್ಲಾ ಪತ್ರಕರ್ತರು ನೀವು ಇಲ್ಲಿ ಬಂದಿದ್ದೀರಿ. ಡಿಜಿಟಲ್ ಮಾಧ್ಯಮ ಆಗಿರ್ಬೋದು, ಪ್ರಿಂಟ್ ಮಾಧ್ಯಮ ಆಗಿರ್ಬೋದು. ಸೊ ಎಲ್ಲರಿಗೂ ಕೂಡ ನಾನು ಮನವಿ ಮಾಡ್ಕೋತೀನಿ, ಈ ಹೊಸದಾಗಿ ನಮ್ಮ ಏನು ಪ್ರಯತ್ನ ಇದೆ ನೀಲಾಸ್ ಅಕಾಡೆಮಿ ಶಿವಮೊಗ್ಗ, ಸೊ ಈ ಒಂದು ಒಳ್ಳೆಯ ಒಂದು ಕಾರ್ಯವನ್ನ ನಿಮ್ಮ ಎಲ್ಲಾ ಪತ್ರಿಕೆಗಳಲ್ಲಿ ಮುಖಾಂತರ ಜನರಿಗೆ, ಸಾರ್ವಜನಿಕರಿಗೆ ತಿಳಿಸಿ ಎಲ್ಲರಿಗೂ ನಮ್ಮ ನೀಲಾಸ್ ಅಕಾಡೆಮಿ ಅವರು ಆಗಿರ್ಬೋದು ಮತ್ತೆ ನಮ್ಮ ಸಾರ್ವಜನಿಕರಿಗೂ ಕೂಡ ಸಹಾಯ ಮಾಡುವಂತೆ ನಿಮ್ಗೆಲ್ಲರಿಗೂ ಕೂಡ ಕೇಳ್ಕೊತಾ ಇದ್ದೀನಿ.